N24 ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಜ್ಯದ 28 ಲೋಕಸಭಾ ಮತಕ್ಷೇತ್ರದಲ್ಲಿ 14 ಸ್ಥಾನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಹೆಚ್ಚಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿ ಮಾಡಿಕೊಂಡ ಹಿನ್ನೆಲೆ ಕಾಂಗ್ರೆಸ್ಗೆ ವರದಾನವಾಗಿದೆ. ಬೆಳಗಾವಿಯಲ್ಲಿ ಪ್ರಚಾರ ನಡೆಸಿದ ಪ್ರಧಾನಿ ಮೋದಿ ಅವರು ಆಗಮಿಸಿ ಪ್ರಚೋದನೆಯ ಭಾಷಣ ಮಾಡಿ ಹೋಗಿದ್ದಾರೆ. ಅಭಿವೃದ್ಧಿಯ ಬದಲು ಪ್ರಚೋದನೆ ಮಾಡಿದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಅವರ ಕಳೆದ 10 ವರ್ಷದ ಅಧಿಕಾರದಲ್ಲಿ ಜನಪರ ಯೋಚನೆ ಮಾಡಿಲ್ಲ. ಈಗ ಅಧಿಕಾರಕ್ಕೆ ಬಂದರೆ ಸಂವಿಧಾನದ ಬದಲಾವಣೆ ಮಾಡುವುದಾಗಿ ಅವರ ಸಂಸದರೇ ಹೇಳಿಕೆ ನೀಡಿದ್ದು ವ್ಯಾಪಕವಾಗಿ ಖಂಡನೀಯವಾಗಿತ್ತು ಎಂದರು. ಹುಬ್ಬಳ್ಳಿಯಿಂದ ಬೆಳಗಾವಿಗೆ ವಲಸೆ ಬಂದಿರುವ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ಸೋಲು ಖಚಿತ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ ಬಂದಾಗ ಬಿಜೆಪಿ ವಿರುದ್ಧ ಮಾತನಾಡಿ ಈಗ ಮತ್ತೆ ಬಿಜೆಪಿ ಸೇರಿ ಕಾಂಗ್ರೆಸ್ ವಿರುದ್ಧ ಮಾತನಾಡುತ್ತಾರೆ. ಇವರಿಗೆ ಮತದಾರರು ತಕ್ಕ ಪಾಠ ಕಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದರು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರ ಮೇಲಿನ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ, ರೈತರ ಏಳಿಗೆಗೆ ಶ್ರಮಿಸ್ತೀವಿ ಎಂದರು. ನಾವು 1ನೇ ಹಂತದ ಚುನಾವಣೆಯನ್ನು 26ನೇ ತಾರೀಕಿಗೆ ಬಹಳ ಉತ್ತಮ ರೀತಿಯಲ್ಲಿ ಕೈಗೊಳಿಸಿದ್ದೀವಿ. 2ನೇ ಹಂತದ ಚುನಾವಣೆ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ನಡೆಯುತ್ತಿದೆ. 1ನೇ ಹಂತದ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆ ಪ್ರಕಾರ ನಾವು ಡಬಲ್ ಡಿಜಿಟ್ನಲ್ಲಿ ವಿನ್ ಆಗ್ತೇವೆ ಅಂತ ಹೇಳಿ, ಅಂದರೆ 10ರಿಂದ ಮೇಲೆ ಸೀಟು ನಮಗೆ 14 ಸೀಟ್ನಲ್ಲಿ ಬರ್ತದೆ. ವಾತಾವರಣ ಕೂಡ ಆ ರೀತಿ ಇದೆ. ಒಂದು ರೀತಿಯಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಕೂಟ. ಇವತ್ತು ಹಿಂದೆ ಲೋಕಸಭಾ ಚುನಾವಣೆ ಆದಾಗ ಕಾಂಗ್ರೆಸ್ ಪಕ್ಷ ಮತ್ತು JDS ಮೈತ್ರಿಕೂಟ ಆಗಿತ್ತು. ಅದರಿಂದ ಯಾವ ಪರಿಣಾಮವೂ ಆಗಿಲ್ಲ. ಈ ಸಲದ ಚುನಾವಣೆಯಲ್ಲಿ ಕೂಡ ಒಂದು ಪರಿಣಾಮ ಈ ಸಲ ಆಗ್ತದೆ. ಏನು ಅಂತ ಹೇಳಿದರೆ, ಅಂದು ರಾಮಕೃಷ್ಣ ಹೆಗಡೆ ಅವರು, ಅದೇ ರೀತಿಯಾಗಿ ಬೊಮ್ಮಯ್ಯ ಅವರು, ದೇವೇಗೌಡರು, ನಮ್ಮ ಸಿದ್ದರಾಮಯ್ಯವರು, ಇವರೆಲ್ಲ ಕಟ್ಟಿದಂಥ JDS ಜನತಾ ದಳ ಏನಿದೆ, JDS ಏನಿದೆ, ಅದು ಈ ಸಲ ಇವತ್ತು ಸಂಪೂರ್ಣವಾಗಿ ನಿರ್ನಾಮ ಆಗುವಂಥ ಒಂದು ಅವಕಾಶಗಳನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಏನಿದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಕಳೆದ ನಂತರ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಒಳಗಡೆ ಸ್ಪರ್ಧೆ ನಡೆಯುವಂಥ ಅವಕಾಶಗಳಿರ್ತದೆ. ನಾನು ನಿನ್ನೆಯಿಂದ ನಾನು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಹಿಂದೆ MB ಪಾಟೀಲ್ ರವರು, ನಂತರ ಕಳೆದ ತಿಂಗಳು ನಾನು ಜವಾಬ್ದಾರಿಯನ್ನು ವಹಿಸಿಕೊಂಡೆ. ಇವತ್ತು ನಿನ್ನೆಯಿಂದ ನಮ್ಮ ಎಲ್ಲ ಜಿಲ್ಲೆ ಕೂಡ ಭೇಟಿ ಕೊಟ್ಟು, ನಿನ್ನೆ ಶಿರ್ಸಿಗೆ ಹೋಗಿದ್ದೆ, ಅದೇ ರೀತಿಯಲ್ಲಿ ಇವತ್ತು ಹಾವೇರಿಗೆ ಹೋಗಿದ್ದೆ, ಧಾರವಾಡ ಮುಗಿಸ್ಕೊಂಡು ಬಂದೆ. ಇವತ್ತು ಕೂಡ ನಾನು ಚಿಕ್ಕೋಡಿಗೆ ಹೋಗಬೇಕಾಗಿದೆ, ನಂತರ ಬಾಗಲಕೋಟೆಗೆ ಹೋಗಬೇಕಾಗಿದೆ. ಎಲ್ಲ ಕಡೆಯಲ್ಲಿ ಕೂಡ ಪ್ರತಿ ಕ್ಷೇತ್ರ ಕೂಡ ನಾವು ಪ್ರವಾಸ ಕಾರ್ಯಕ್ರಮ ಹಾಕೊಂಡಿದ್ದೇವೆ. ನಿನ್ನೆ ಇದು ಬೆಳಗಾವಿ ಜಿಲ್ಲೆ ಭಾಳ ಪ್ರತಿಷ್ಠಿತವಾದಂಥ ಜಿಲ್ಲೆ. ನಮಗಂತೂ ಕಾಂಗ್ರೆಸ್ ಪಕ್ಷದವರಿಗೆ ಇದೊಂದು ಪುಣ್ಯಭೂಮಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದೇ 1924ರಲ್ಲಿ 100 ವರ್ಷಗಳಾಯಿತು. ಮಹಾತ್ಮ ಗಾಂಧೀಜಿಯವರು ಸೇವಾದಳದ ಮುಖಾಂತರ ದೇಶ ಅಧಿವೇಶನವನ್ನು ನಡೆಸಿದ್ದು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಬೆಳಗಾವಿಯಲ್ಲಿ ಪ್ರಥಮವಾಗಿ ಪ್ರಾರಂಭ ಆಯಿತು. ಇಂಥ ಪುಣ್ಯ ಭೂಮಿಯಲ್ಲಿ ನಿನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಂದಿದ್ದಾರೆ. ಬಂದು ನಮ್ಮ DNA ಏನು, ನಮ್ಮ ದೇಶದ DNA ಏನು ಅಂತ ಹೇಳಿದರೆ ಶಾಂತಿ, ಸಹನೆ, ಸಹಬಾಳ್ವತೆ ನಮ್ಮ DNA. ನಿನ್ನೆ ಪ್ರಧಾನಮಂತ್ರಿಗಳು ಬಂದುಬಿಟ್ಟು ಸ್ವಲ್ಪ ಮಟ್ಟಿಗೆ ಇಲ್ಲಿ ದ್ವೇಷದ ಮನೋಭಾವ ಏನು ಇವತ್ತು ಪ್ರವೋಕ್ ಮಾಡಲಿಕ್ಕೆ ಅವಕಾಶ ಇದೆ, ಅದಕ್ಕೆ ಸ್ವಲ್ಪ ಪ್ರಚೋದನೆ ಕೊಡುವಂಥ ಕೆಲಸಕಾರವನ್ನು ಮಾಡಿದ್ದಾರೆ. ಆದರೆ ಇವತ್ತು ಸ್ವಲ್ಪ ಮಳೆ ಬಂದಿದೆ, ಅದೆಲ್ಲ ತೊಳೆದು ಹೋಗುವಂಥ ಒಂದು ಪರಿಸ್ಥಿತಿ. ಪ್ರಕೃತಿ ಯಾವತ್ತೂ ಕೂಡ ಬಿಡುವುದಿಲ್ಲ. ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಅದೇ ರೀತಿಯಾಗಿ ನಮ್ಮ ಸಂವಿಧಾನ, ನಮ್ಮ ದೇಶದ ಸಾರ್ವಭೌಮತೆಯನ್ನು ಪ್ರಕೃತಿ ಕೂಡ ಸಹಕಾರ ಮಾಡಿ ಇವತ್ತು ಒತ್ತು ಹಿಡಿಯುವಂಥ ಕೆಲಸಕಾರವನ್ನು ಮಾಡ್ತಾರೆ.
ಹೆಚ್ಚು ನಿಮಿಷ ಇಲ್ಲಿ ಒಬ್ಬ ಯುವಕನಿಗೆ ಮೃಣಾಲ್ ಒಬ್ಬ ಯುವಕನಿಗೆ ನಮ್ಮ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಹೊಸ ಒಂದು ಅಪವಾದ ಇತ್ತು ಕಾಂಗ್ರೆಸ್ ಪಕ್ಷದಲ್ಲಿ, ಇಲ್ಲ ಯುವಕರಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಹಳೆಯವರಿದ್ದಾರೆ ಅನ್ನುವಂಥ ರೀತಿ ಅಭಾವ ಇದ್ದಂಥ ಸಮಯದಲ್ಲಿ ಒಬ್ಬ ಯುವಕರಿಗೆ ನವ ಯುವಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಕೆಲಸ ಕಾರ್ಯವನ್ನು ನಮ್ಮ ಪಕ್ಷ ಮಾಡಿದೆ. ಮೃಣಾಲ್ ಏನು ಪಾರ್ಲಿಮೆಂಟ್ ಚುನಾವಣೆಗೆ ಬಂದಂಥವರು ಅಲ್ಲ, ಇವತ್ತು ಸಕ್ರಿಯವಾಗಿ ಇವತ್ತು ಈ ರಾಜಕೀಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಪಕ್ಷದ ಸಂಘಟನೆಯಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಬಂದದ್ದು. ಯೂತ್ ಕಾಂಗ್ರೆಸ್ ಇರ್ಬೋದು ಅಥವಾ NSU ಇರ್ಬೋದು, ಈ ಸಂಘಟನೆ ನಿರಂತರವಾಗಿ ಕೆಲಸ ಕಾರ್ಯ ಮಾಡ್ಕೊಂಡು ಬಂದದ್ದು. ಆದರೆ ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿ ವಲಸೆ ಅಭ್ಯರ್ಥಿ ಇವತ್ತು ಒಂದು ವಿಧಾನಸಭಾ ಚುನಾವಣೆಯಲ್ಲಿ BJPಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ವಲಸೆ ಹೋದರು. ಈಗ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಹುಬ್ಬಳ್ಳಿಯಿಂದ ಇಲ್ಲಿಗೆ ವಲಸೆ ಆಗಿ ಬಂದಿದ್ದಾರೆ. ಆದರೆ ಇವತ್ತು ಅವರೇ ಹೇಳಿದಂಥ ಹೇಳಿಕೆಗಳಿದೆ. BJP ಪಕ್ಷದ ಬಗ್ಗೆ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಸಮಯದಲ್ಲಿ. ಆ ದೃಷ್ಟಿಯಲ್ಲಿ ಜನ ಇವನ್ನೆಲ್ಲ ತುಲನೆ ಮಾಡ್ತಾರೆ. ಮೋದಿಯವರ ಸರ್ಕಾರ 10 ವರ್ಷಗಳ ಸರ್ಕಾರ ಯಾವ ರೀತಿಯಲ್ಲಿ ಇವತ್ತು ಒಂದು ವಾತಾವರಣ, ಇವತ್ತು ಚುನಾವಣೆ ಲೋಕಸಭಾ ಚುನಾವಣೆ ನಡೆಯುವಂಥ ಸಮಯದಲ್ಲಿ ಇನ್ನು ಮುಂದಕ್ಕೆ ಲೋಕಸಭಾ ಚುನಾವಣೆ ಬರ್ತದೋ ಇಲ್ಲೋ ಅನ್ನುವಂಥದ್ದು ರೀತಿ ವಾತಾವರಣ ನಮ್ಮ ದೇಶದಲ್ಲಿ ಆಗಿದೆ. ಅಘೋಷಿತವಾದಂಥ ಒಂದು ತುರ್ತು ಪರಿಸ್ಥಿತಿಯ ಘೋಷಣೆ ರೀತಿಯಲ್ಲಿ ಇದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಮ್ಮ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇನೆ, ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಸರ್ವಾಧಿಕಾರಿ ಧೋರಣೆ ತರ್ತೇವೆ ಅನ್ನುವಂಥ ಎಲ್ಲ ರೀತಿಯ ತಯಾರಿಯನ್ನು ನೋಡ್ತಾ ಇದ್ದೇವೆ. ಅದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ 2013ನೇ ಇಸ್ವಿಯಲ್ಲಿ 14ನೇ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಅಡ್ವಾಣಿಯವರ ಫೋಟೋ, ಮನೋಜ್ ಜೋಶಿಯವರ ಫೋಟೋ, ಸುಷ್ಮಾ ಸ್ವರಾಜ್ಯವರ ಫೋಟೋ ಎಲ್ಲವೂ ಕೂಡ ಇತ್ತು ಅವರ ಪ್ರಣಾಳಿಕೆಯಲ್ಲಿ. ಚುನಾವಣೆಯಲ್ಲಿ ಯಾರ ಫೋಟೋನೂ ಇಲ್ಲ, ಮೋದಿ ಪಕ್ಷಕ್ಕಿಂತಲೂ BJP ಪಕ್ಷಕ್ಕಿಂತಲೂ ಮೋದಿ ಅನ್ನೋದು. ಹೆಚ್ಚಿನ ಅಂಶ ಇದೆಲ್ಲ ಬಹಳಷ್ಟು ನಾಗ್ಪುರದಲ್ಲಿ ಕೂಡ ಬಹಳಷ್ಟು ಚರ್ಚೆಗಳಾಗ್ತದೆ ಅನ್ನುವಂಥ ಮಾಹಿತಿ ನಮ್ಮ ಗಮನಕ್ಕಿದೆ. ಇಂಥ ಸಮಯದಲ್ಲಿ 400 ಸೀಟಿಗಿಂತ ಜಾಸ್ತಿ ಪಡಿತೇವೆ ಅನ್ನುವಂಥ ರೀತಿ ಘೋಷಣೆಯನ್ನು ಬಹಳ ಮುನ್ನೇನೆ ಮಾಡಿದರು. ಅದರ ನಂತರ ಸೀಟು ಹಂಚಿಕೆ ಮಾಡುವಂಥ ಸಮಯದಲ್ಲಿ ಇವತ್ತು 100 ಜನರಿಗೆ ಇದ್ದಂಥ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ಕೊಟ್ಟಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ 10-12 ಮಂದಿಗೆ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ಕೊಟ್ಟಿಲ್ಲ. ಇವತ್ತು ಆ ದೃಷ್ಟಿಯಲ್ಲಿ 400 ಬರ್ತದೆ ಅನ್ನುವಂಥ ರೀತಿಯಲ್ಲಿ ಇದ್ದರೆ ಯಾಕೆ 100 ಜನರನ್ನು ಬದಲಾವಣೆ ಮಾಡಬೇಕಾಗಿತ್ತು ಅನ್ನೋದು ಕೂಡ ಒಂದು ಪ್ರಶ್ನೆ. ನಂತರ ಅವರ ಆಡಳಿತ ವ್ಯವಸ್ಥೆ ಇವತ್ತು ಯಾವ ರೀತಿಯಲ್ಲಿ ಕೂಡ ಕೊಟ್ಟಂಥ ಯಾವುದೇ ಆಶ್ವಾಸನೆ ಕೂಡ ಈಡೇರಲಿಲ್ಲ. ಇವತ್ತು ಬಡವರ ಪರವಾಗಿ 2014ನೇ ಇಸ್ವಿಯಲ್ಲಿ ಅನೇಕ ಘೋಷಣೆಗಳನ್ನು ಮಾಡಿದರು. ಉದ್ಯೋಗ ಕೊಡ್ತೇವೆ, ಅಥವಾ 15 ಲಕ್ಷ ಖಾತೆಗೆ ಹಾಕ್ತೇವೆ, ಆಧಾರ್ ನಿರಾಧಾರ ಮಾಡ್ತೇವೆ, ಪೆಟ್ರೋಲು ಡೀಸೆಲು 30 ರೂಪಾಯಿ ಕೊಡ್ತೇವೆ, 40 ರೂಪಾಯಿಗೆ ಪೆಟ್ರೋಲ್ ಕೊಡ್ತೇವೆ, ಗ್ಯಾಸ್ 410 ಇತ್ತು, ಈಗ 950 ರೂಪಾಯಿ ಗ್ಯಾಸಿಗೆ. ವಿಪರೀತವಾದಂಥ ಬೆಲೆ ಏರಿಕೆ. ಯಾವ ಆಶ್ವಾಸನೆಯನ್ನು ಕೂಡ ಈಡೇರಿಸಿಲ್ಲ. ಅದೇ ರೀತಿಯಾಗಿ ಇವತ್ತು ಕೆಲವು ಶ್ರೀಮಂತರನ್ನು ಇನ್ನಷ್ಟು ಶ್ರೀಮಂತರಾಗಿ ಮಾಡುವಂಥ ಕೆಲಸ ಕಾರ್ಯ ಬಿಟ್ಟರೆ ಜನಸಾಮಾನ್ಯರಿಗೆ, ಬಡವರಿಗೆ, ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ, ಕಾರ್ಮಿಕ ವರ್ಗದವರಿಗೆ ಅವರ ಯಾವ ರೀತಿಯಲ್ಲಿ ಕೂಡ ಈ ಸರ್ಕಾರದ ಮುಖಾಂತರ ಪ್ರಯೋಜನ ಆಗಿಲ್ಲ. ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ರೀತಿಯ ಅನ್ಯಾಯ ಮಾಡಿದ್ದಾರೆ. ಈ ಭಾಗದಿಂದ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಮಾದಾಯಿ ಯೋಜನೆ ಬಗ್ಗೆ ಯಾವುದೇ ರೀತಿಯಲ್ಲಿ ಕೂಡ ಪರಿಣಾಮಕಾರಿಯಾದಂಥ ವ್ಯವಸ್ಥೆಗಳಾಗಲಿಲ್ಲ. ಅದೇ ಘೋಷಣೆ ಮಾಡಿದಂಥ ಇವತ್ತು ಅನುದಾನ ಕೂಡ ಬರಲಿಲ್ಲ. ಇವತ್ತು ನಮಗೆ ಬರಗಾಲದಲ್ಲಿ ಕೂಡ ಅನ್ಯಾಯ ಮಾಡುವಂಥದ್ದು. ಅದೇ ರೀತಿಯಾಗಿ ಇವತ್ತು ತೆರಿಗೆಯಲ್ಲಿ ಕೂಡ ನಮಗೆ ಸಮಪಾಲು ಸಿಗಬೇಕಾದ, ನ್ಯಾಯಯುತವಾಗಿ ಸಿಗಬೇಕಾದದ್ದು ಸಿಕ್ಕಿಲ್ಲ. ಈ ರೀತಿಯಲ್ಲಿ ಮಲತಾಯಿ ಧೋರಣೆ ಈ ಸರ್ಕಾರ ಮಾಡ್ತಾ ಇದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಮಲತಾಯಿ ಧೋರಣೆಯನ್ನು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ED, ID, CBI ಉಪಯೋಗ ಮಾಡಿಕೊಂಡು ವಿರೋಧ ಪಕ್ಷವನ್ನು ದಮನ ಮಾಡುವಂಥದ್ದು. 2 ಜನ ಮುಖ್ಯಮಂತ್ರಿಗಳನ್ನು ಇವತ್ತು ಜೈಲಿಗೆ ಹಾಕಿದ್ದಾರೆ. ಅವರ ಮೇಲೆ ಆರೋಪ ಇರಬಹುದು, ಅವರ ಆರೋಪಿ ಅಂತೇಳಿ ಇದು ಕೂಡ ಸಾಬೀತಾಗಲಿಲ್ಲ.
ಈ ಚುನಾವಣಾ ಸಮಯದಲ್ಲಿ ಅವರನ್ನು ಜೈಲಿಗೆ ಹಾಕಿ, ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಕೌಂಟನ್ನೇ ಫ್ರೀಸ್ ಮಾಡುವಂಥ ಕೆಲಸ ಕಾರ್ಯ, ಈ ರೀತಿಯಲ್ಲಿ ಒಂದು ವಿರೋಧ ಪಕ್ಷವನ್ನು ದಮನ ಮಾಡುವಂಥದ್ದು, ಅದು ಕಳೆದ 10 ವರ್ಷಗಳಲ್ಲಿ ಕೂಡ ನಡ್ಕೊಂಡು ಬಂದಂಥದ್ದು. ಪಾರ್ಲಿಮೆಂಟಲ್ಲಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ ರಾಹುಲ್ ಗಾಂಧಿ ಅವರಿಗೆ. ಪತ್ರಿಕೆಗಳ ಮುಖಾಂತರ ಏನೋ ಒಂದು ಬೇರೆನೇ ವ್ಯಕ್ತಿತ್ವ ಅಂತ ಹೇಳಿ ರೂಪಿಸುವಂಥ ಒಂದು ಪ್ರಯತ್ನ ಆಯಿತು ಆಡಳಿತಾರೂಢ ಪಕ್ಷದಿಂದ. ಅವರನ್ನು ವಜಾ ಮಾಡುವಂಥ ಕೆಲಸ ಕಾರ್ಯ ಆಯಿತು ಪಾರ್ಲಿಮೆಂಟಿಂದ. ಆದರೆ ಅವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ 4,000 ಕಿಲೋಮೀಟರ್ಗಳ ದೂರ ಪಾದಯಾತ್ರೆಯನ್ನು ಮಾಡಿ ಯಾರು ರೈತರಿದ್ದಾರೆ, ಯಾರು ಯುವಕರಿದ್ದಾರೆ, ಯಾರು ಮಹಿಳೆಯರಿದ್ದಾರೆ, ಯಾರು ಕಾರ್ಮಿಕ ವರ್ಗದವರಿದ್ದಾರೆ, ಯಾರು ಸಣ್ಣ ವ್ಯಾಪಾರಿಗಳಿದ್ದಾರೆ, ಅವರೆಲ್ಲ ಅನಿಸಿಕೆಗಳನ್ನು ಭಾವನೆಗಳನ್ನು ಅರ್ಥೈಸಿಕೊಂಡು ಅದಕ್ಕೆ ಇವತ್ತು ನ್ಯಾಯ ಗ್ಯಾರಂಟಿ ಅನ್ನುವಂಥ ರೀತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವೇನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಅದನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಅನುಷ್ಠಾನ ಮಾಡುವುದರ ಜೊತೆಯಲ್ಲಿ, ಯಾಕಂತ ಹೇಳಿದರೆ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಿರುವಂಥ ಆಶ್ವಾಸನೆಯನ್ನು ಯಾರು ಕೂಡ 6-8 ತಿಂಗಳ ಒಳಗಡೆ ಪೂರ್ತಿ ಮಾಡಿದಂಥ ಚರಿತ್ರೆನೇ ಇಲ್ಲ ದೇಶದಲ್ಲಿ. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಡಿ ಕೆ ಶಿವಕುಮಾರ್ರವರು ಅಧ್ಯಕ್ಷರಾಗಿ ಕೊಟ್ಟಂಥ ಗ್ಯಾರಂಟಿಯನ್ನು 100ಕ್ಕೆ 100 ಪಾಲು ಕೂಡ ಅನುಷ್ಠಾನ ಮಾಡುವುದರ ಜೊತೆಯಲ್ಲಿ ಇವತ್ತು ಜನರಿಗೆ ಒಂದು ರೀತಿಯ ಭರವಸೆ ಇದೆ ನಮ್ಮ ಗ್ಯಾರಂಟಿಯ ಬಗ್ಗೆ. ಆ ಭರವಸೆಯನ್ನು ಮೂಡಿಸುವುದರ ಜೊತೆಯಲ್ಲಿ ಈಗ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ನಮ್ಮ ಯುವ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೆ ಸಿಗ್ನೇಚರ್ ಹಾಕಿ, ಆ ಗ್ಯಾರಂಟಿಗೆ ಸಿಗ್ನೇಚರ್ ಹಾಕಿ ಮನೆ ಮನೆಗೆ ಆ ಗ್ಯಾರಂಟಿ ಕಾರ್ಡನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾನು ಬೆಳಿಗ್ಗೆ ಹುಬ್ಬಳ್ಳಿಯಲ್ಲಿ ಒಂದು ವಾರ್ಡಲ್ಲಿ ಇವತ್ತು ಆ ಗ್ಯಾರಂಟಿ ಕಾರ್ಡ್ ಕೊಡಲಿಕ್ಕೆ ನಾನು ಕೂಡ ಹೋಗಿದ್ದೆ. ಆ ಸಂದರ್ಭದಲ್ಲಿ ಇವತ್ತು ಒಂದು ಗ್ಯಾರಂಟಿ, ರಾಜ್ಯದ ಗ್ಯಾರಂಟಿ ಅನುಷ್ಠಾನ ಆದ ಕಾರಣ ನಮ್ಮ ಗ್ಯಾರಂಟಿಯನ್ನು ಕೂಡ, ಈ ಗ್ಯಾರಂಟಿಯನ್ನು ಕೂಡ ಕಳೆದ ಸಲ ಯಾವ ರೀತಿ ಸಂಶಯ ಇತ್ತ ಆ ವಾತಾವರಣ ಇಲ್ಲ. 1 ಲಕ್ಷ ರೂಪಾಯಿ ಪ್ರತಿ ಮನೆಯ ಹೆಣ್ಣು ಮಕ್ಕಳಿಗೆ ಕೊಡುವಂಥದ್ದು. ಅದೇ ರೀತಿಯಾಗಿ ಯುವಕರಿಗೆ ಉದ್ಯೋಗದ ಗ್ಯಾರಂಟಿ, ಸ್ಟೈಪೆಂಡ್ ಕೊಟ್ಟು ಅವರಿಗೆ ಉದ್ಯೋಗ ಕೊಟ್ಟು ಇಂಡಸ್ಟ್ರಿ ಮುಖಾಂತರ ಅವರಿಗೆ ಉದ್ಯೋಗವನ್ನು ಒದಗಿಸಿಕೊಡುವಂಥ ಕೆಲಸ ಕಾರ್ಯದ ಬಗ್ಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಯುವ ನಿಧಿ. ರೈತರಿಗೆ ಇವತ್ತು ಈ ದೇಶದ ಅನ್ನ ಕೊಡುವಂಥ ರೈತರು ಅವರಿಗೆ ಆಪತ್ತಾದಂಥ ಕಾನೂನು ಬಂದಂಥ ಸಮಯದಲ್ಲಿ ಅದನ್ನು ಪ್ರತಿಭಟಿಸುವಂಥ ಹಕ್ಕಿದ್ದಂಥ ಸಮಯದಲ್ಲಿ ಇದೇ ಸರ್ಕಾರ ಅವ್ರ ಮೇಲೆ ಇವತ್ತು ಫಿರಂಗಿ ಬಿಡುವಂಥ ಅಶ್ರುವಾಯು ಮಾಡುವಂಥದ್ದು, ಬೇರೆ ಬೇರೆ ರೀತಿಯ ಒಂದು ಅವರ ಪ್ರತಿಭಟನೆಯನ್ನು ಮುಡುಕು ಮಾಡುವಂಥ ಪ್ರಯತ್ನಗಳನ್ನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟರ ಮಟ್ಟಿಗೆ ಪ್ರಯತ್ನವನ್ನು ಮಾಡಿದರು. ತನ್ನ 762 ಜನ ಪ್ರಾಣ ಕೊಟ್ಟರು. ಇವತ್ತು ಇಂಥ ಸಮಯದಲ್ಲಿ ಆ ಪ್ರತಿಭಟನೆಗೆ ಕಡೆಗೆ ತಲೆ ಬಾಗಲೇಬೇಕಾಯಿತು ಪ್ರಧಾನಮಂತ್ರಿ. ಆದರೆ ಕೊಟ್ಟಂಥ ಆಶ್ವಾಸನೆ ಇವತ್ತು MSP ಬೆಂಬಲ ಬೆಲೆ ಕೊಡ್ತೇವೆ ಅನ್ನುವಂಥದ್ದನ್ನು ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಅದು ರೈತ ಸಮುದಾಯಕ್ಕೆ ಮಾಡಿರುವಂಥ ದ್ರೋಹ. ಇವತ್ತು ಅದೇ ರೀತಿಯಾಗಿ ರೈತರ ಸಾಲ ಇವತ್ತು ಸಾಧಾರಣ 3 ಲಕ್ಷ ಕೋಟಿ ರೂಪಾಯಿ ರೈತರ ಸಾಲ ಇದೆ. ಅದನ್ನು ಮನ್ನಾ ಮಾಡೋದ್ರ ಬದಲು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗೆ, ಬಂಡವಾಳಶಾಹಿಗಳಿಗೆ 14 ಲಕ್ಷ ಕೋಟಿ ರೂಪಾಯಿಯನ್ನು ಮನ್ನಾ ಮಾಡುವಂಥ ಕೆಲಸ ಕಾರ್ಯ ಕೇಂದ್ರ ಸರ್ಕಾರ ಮಾಡಿದೆ, BJP ಸರ್ಕಾರ ಮಾಡಿದೆ. ನಾವು ನಮ್ಮ ಗ್ಯಾರಂಟಿಯಲ್ಲಿ ಕೊಟ್ಟಿದ್ದೇವೆ, ಆ ರೈತರ ಸಾಲವನ್ನು ಮನ್ನಾ ಮಾಡ್ತೇವೆ. 1,30,000 ಜನ 10 ವರ್ಷಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರು. ಅವರ ಪ್ರಾಣ ಉಳಿಸ್ಬೋದು. ಇವತ್ತು ನಾವು ಸಾಲ ಮನ್ನಾ ಮಾಡ್ತೇವೆ, ಅವರಿಗೆ ಬೆಂಬಲ ಬೆಲೆ ಕೊಡ್ತೇವೆ. ನಂತರ ರೈತರಿಗೆ ಪ್ರತಿಯೊಂದು ಗೊಬ್ಬರದ ಮೇಲೆ GST, ಕೃಷಿ ಉಪಕರಣದ ಮೇಲೆ GST, ಸಿಂಪರಣೆ ಮೇಲೆ GST, ಎಲ್ಲದರ ಮೇಲೆ ಕೂಡ GST ಹಾಕಿದ್ದಾರೆ. ಅದನ್ನು ಕೂಡ ವಿನಾಯಿತಪಡಿಸುವಂಥ ಕೆಲಸ ಮಾಡ್ತೇವೆ ಅನ್ನುವಂಥ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ನಂತರ ಇನ್ಶೂರೆನ್ಸ್, ಸಾಧಾರಣ ಆಸ್ಪತ್ರೆಗೆ ಹೋದರೆ ವಾಪಸ್ ಬರಬೇಕಾಗಿದ್ರೆ ಬಂಗಾರ, ಮನೆ ಎಲ್ಲ ಅಡವಿಟ್ಟೇ ವಾಪಸ್ ಬರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಬಡವರೆಲ್ಲ ಸಾಧ್ಯನೇ ಇಲ್ಲ. ಅಂಥ ಸಮಯದಲ್ಲಿ 25 ಲಕ್ಷ ರೂಪಾಯಿವರೆಗೆ ಇನ್ಶೂರೆನ್ಸ್
ಮಾಡಿಸುವಂಥ ಕೆಲಸಕಾರಕ್ಕೆ ನಾವು ಆ ಗ್ಯಾರಂಟಿಯಲ್ಲಿ ಕೊಟ್ಟಿದ್ದೇವೆ. ಸರ್ಕಾರವೇ ಇನ್ಶೂರೆನ್ಸ್ ಮಾಡಿಸ್ತದೆ, ಯಾವ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡೆಯಬಹುದು. ನಂತರ NREG ಬಗ್ಗೆ ಇವತ್ತು 300 ಚಿಲ್ಲರೆ ರೂಪಾಯಿ ಅದನ್ನು 400 ರೂಪಾಯಿಗೆ ಏರಿಸಿ ರಾಜ್ಯ ಸರ್ಕಾರದ ಕೂಡ 130 ರೂಪಾಯಿ 530 ರೂಪಾಯಿ ಆಗ್ತದೆ. ಇನ್ನು NREGಗೆ ಇವತ್ತು ವೇತನ ಕೊಡುವಂಥದ್ದು. ಈ ದೃಷ್ಟಿಯಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತರು ಕೂಡ ಅವರ ಗೌರವಧನವನ್ನು ಡಬಲ್ ಮಾಡುವಂಥ ಅನೇಕ ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ದೇವೆ. ಅದನ್ನು ಮನೆ ಮನೆಗೆ ಕೊಡುವಂಥ ಕೆಲಸಕಾರ ಮಾಡ್ತಾ ಇದ್ದೀವಿ. ವಾತಾವರಣ ಒಂದು ರೀತಿಯಲ್ಲಿ ಚೆನ್ನಾಗಿದೆ. ಯಾವುದೇ ದೃಷ್ಟಿಯಲ್ಲಿ ಕೂಡ ಭಾವನಾತ್ಮಕವಾಗಿ ದಾರಿ ತಪ್ಪಿಸುವಂಥ ರೀತಿಯಲ್ಲಿ ಜನರನ್ನು ಅಂಥದಕ್ಕೆ ಇವತ್ತು ಕರ್ನಾಟಕದ ರಾಜ್ಯ ಜನತೆ ಮತದಾರರು ವಿಧಾನಸಭೆಯಲ್ಲಿ ಅವಕಾಶ ಕೊಟ್ಟಿಲ್ಲ, ಈ ಚುನಾವಣೆಯಲ್ಲಿ ಕೂಡ ಅವಕಾಶ ಕೊಟ್ಟಿಲ್ಲ. ಅಂಥ ವಾತಾವರಣ ಇದೆ. 10ರಿಂದ 15% ಇವತ್ತು ಗ್ಯಾರಂಟಿ ಸ್ಕೀಮಿನ ಫಲಾನುಭವಿಗಳು BJPಯಿಂದ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಡುವಂಥ ರೀತಿಯ ನಿರೀಕ್ಷೆಗಳಿದೆ. ಆ ನಿಟ್ಟಿನಲ್ಲಿ ನಾವೇನು ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು ಏನು ಘೋಷಣೆ ಮಾಡಿದ್ದಾರೆ, 20ಕ್ಕಿಂತ ಜಾಸ್ತಿ ಸೀಟು ನಾವು ಕರ್ನಾಟಕ ರಾಜ್ಯದಲ್ಲಿ ಗೆಲ್ತೇವೆ ಅಂತೇಳಿ ಅಂತ ಎಲ್ಲ ರೀತಿಯ ವಾತಾವರಣಗಳನ್ನು ನಾವು ಕಾಣ್ತಾ ಇದ್ವಿ. ನಮ್ಮವರನ್ನು ತಕ್ಕೋದಿಲ್ವಾ? ಆಮೇಲೆ ಸಿದ್ದರಾಮಯ್ಯ ಅವರು ಮೈಸೂರು ಬಿಟ್ಟು ಬಾದಾಮಿಯಿಂದ ನಿಲ್ಲಿಲ್ವಾ? ಆಮೇಲೆ ರಾಹುಲ್ ಗಾಂಧಿ ಅವರು ಅಮೇಠಿ ಬಿಟ್ಟು ಅಲ್ಲಿ ಕೇರಳದಿಂದ ನಿಲ್ಲಿಲ್ವಾ? ಅದಕ್ಕೆ BJPಯವರಿಗೆ ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ಗೊತ್ತಿಲ್ಲ. ಸೋನಿಯಾ ಗಾಂಧಿಯವರು ಯಾವತ್ತು ರಾಜೀವ್ ಗಾಂಧಿ ಅವರನ್ನು ಮದುವೆ ಆಗಿದ್ದಾರೆ, ಅವರು ನಮ್ಮವರಾದ, ಅವರು ಇಟಲಿಯವರಾದರು. ಅವರ ಕುಟುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇಂದಿರಾ ಗಾಂಧಿ ಅವರು ಪ್ರಾಣ ಕೊಟ್ಟಿದ್ದಾರೆ, ರಾಜೀವ್ ಗಾಂಧಿ ಅವರು ಪ್ರಾಣ ಕೊಟ್ಟಿದ್ದಾರೆ. ಇವತ್ತು ಆ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಈ ದೇಶಕ್ಕೋಸ್ಕರ ಮುಡಿಪಾಗಿಟ್ಟಿದ್ದಾರೆ. ಆ ಕುಟುಂಬ ಜಗದೀಶ್ ಶೆಟ್ಟರ್ ಅವರ ಮಗ, ಇಲ್ಲಿ ಸುರೇಶ್ ಅಂಗಡಿ ಅವರ ಮಗಳನ್ನು ಮದುವೆ ಆಗಿರುವುದು ನಮ್ಮವರಾದರು. ಬೇರೆ ಮದುವೆ ಆಗಿದ್ದು ಜಗದೀಶ್ ಶೆಟ್ಟರ್ ಆಗಿದ್ದು, ಜಗದೀಶ್ ಶೆಟ್ಟರ್ ಮಗ ಆಗಿದ್ದು, ಜಗದೀಶ್ ಶೆಟ್ಟರ್ ಮಗ ಆಗಿದ್ದು ನಮ್ಮಂತೆ ಬೆಳೀತಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅದು ಏನು ಇದು ಹಾಸನದಲ್ಲಿ ಆಗಿತ್ತು. ಮೋದಿಯವರಿಗೆ ಅದು ಕಾಣಲಿಲ್ಲ. ಮಣಿಪುರದಲ್ಲಿ 72 ಜನ ಪ್ರಾಣ ಕೊಟ್ಟರಲ್ಲ, ಮತೀಯ ಗಲಾಟೆ, ಬೆತ್ತಲೆ ಮೆರವಣಿಗೆ ಮಾಡಿದ್ರಲ್ಲ. ಒಂದು ಶಬ್ದ ಮಾತಾಡಿದಂಥ ಮೋದಿಯವರು, ಒಂದು ಸಲ ವಿಸಿಟ್ ಮಾಡಿದಂಥ ಮೋದಿಯವರಿಗೆ ಇಲ್ಲಿ ಕಾನೂನು ವ್ಯವಸ್ಥೆ ಬಗ್ಗೆ ಮಾತಾಡಲಿಕ್ಕೆ ಎಲ್ಲಿ ನೈತಿಕ ಹಕ್ಕಿದೆ? ಶಾಸಕರು ಆದ ಆಸಿಫ್ ಸೇಠ್, ನಾಗರಾಜ್ ಯಾದವ್, ಬೆಳಗಾವಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ವಿನಯ್, ನಾವಲಗಟ್ಟಿ ರಾಜ, ಸಲೀಂ ಸೇರಿ ಇನ್ನಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.